ಚಾಣಕ್ಯ ನೀತಿಶಾಸ್ತ್ರ 5ನೆಯ ಭಾಗ. ಮನೆಯಲ್ಲಿ ಮೂರ್ಖರಿದ್ದರೆ ಅವರು ಯಾರಾದರೂ ಆಗಿರಲಿ, ಅವರನ್ನು ಮನೆಯಲ್ಲಿಟ್ಟುಕೊಂಡು ಪೋಷಿಸಬಾರದು, ಪ್ರೋತ್ಸಾಹಿಸಬಾರದು. ಇದಕ್ಕೆ ಉತ್ತರ ಮಹಾಭಾರತವು ತಿಳಿಸುತ್ತೆ. ಧೃತರಾಷ್ಟ್ರನ ಮಗನಾದ ದುರ್ಯೋಧನನನ್ನು ಬಹಿಷ್ಕರಿಸಿದ್ದರೆ ಮಹಾಭಾರತ ಯುದ್ಧವು ನಡೀತಾ ಇರಲಿಲ್ಲ. ಅವನೇನೂ ಬಲಹೀನನಾಗಿರಲಿಲ್ಲ. ಭೀಮನ ಉಕ್ಕಿನ ವಿಗ್ರಹವನ್ನು ಪುಡಿ ಮಾಡುವಂತಹ ಸಮರ್ಥನಾಗಿರ್ತಾನೆ. ಆದ್ದರಿಂದ ಮೂರ್ಖರನ್ನು ಪ್ರೋತ್ಸಾಹಿಸಬಾರದು. ಅನ್ನವು ಪರಬ್ರಹ್ಮ ಸ್ವರೂಪ, ಅದನ್ನು ಬಿಸಾಡಬಾರದು. ತಿನ್ನುವ ಮೊದಲು ಆಹಾರವನ್ನು ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ನಾವು ತಿನ್ನುವ ಆಹಾರವು ನಮಗೆ ಜ್ಞಾನ, ವೈರಾಗ್ಯವನ್ನು ಕೊಡುತ್ತೆ. ಅದನ್ನು ಪಡ್ಕೊಳ್ಬೇಕಾದರೆ ಶರೀರ ಬಹಳ ಮುಖ್ಯ. ಆದ್ದರಿಂದ ಅದಕ್ಕೆ ಸಂಬಂಧವಾದ ಆಹಾರವನ್ನು ವೃಥಾ ಮಾಡಬಾರದು. ವಯಸ್ಸಾದ ಕಾಲಕ್ಕೆ ಹೆಂಡತಿ ತೀರಿಕೊಂಡ್ರೆ ಗಂಡನಿಗೆ ಬಹಳ ಕಷ್ಟ. ಯಾರೂ ಅವರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಸೊಸೆಯನ್ನು ಕೇಳಲಾಗದು. ಆದರೆ ಸ್ತ್ರೀಯಾದರೆ ಬೇಕಾದುದನ್ನು ತಾನೇ ತಯಾರು ಮಾಡಿಕೊಳ್ಳುವಳು. ಆದರೆ ಹಣದ ವಿಚಾರದಲ್ಲಿ ತೊಂದರೆ ಇದ್ದರೆ ಅವಳ ಜೀವನವೂ ದುರ್ಭರ. ನಮ್ಮ ಹಣ ನಮ್ಮ ಕೈಯಲ್ಲಿರಬೇಕು. ಬಂಧು ಮಿತ್ರರು ಅಂತ ಕೊಡಬಾರ್ದು. ಮಕ್ಕಳ ಹೆಸರಿಗೆ ಬರೆಯಬಾರದು. ಸಂಸಾರದಲ್ಲಿ ಹೆಚ್ಚಿನ ಮೊತ್ತದ ಹಣವನ್ನು ಯಾರಿಗಾದರೂ ಕೊಟ್ಟರೆ ಅದನ್ನು ಗಂಡ ಹೆಂಡತಿ ಇಬ್ಬರೂ ತಿಳ್ಕೊಂಡಿರಬೇಕು. ಕೋಪವು ಒಳ್ಳೆಯದಲ್ಲ, ರಾಗದ್ವೇಷಗಳು ಒಳ್ಳೆಯದಲ್ಲ. ರಾಗ ಅಂತಂದರೆ ಇಷ್ಟ, ದ್ವೇಷ ಅಂತಂದರೆ ದ್ವೇಷಿಸುವುದು ಮತ್ತು ಇಷ್ಟ ಎರಡೂ ಒಳ್ಳೆಯದಲ್ಲ. ಇಷ್ಟವೆಂದರೆ ಮಮಕಾರವನ್ನು ಬೆಳೆಸ್ಕೊಳ್ಳೋದು. ಅದನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಚಾಣಕ್ಯರು. ಏಕವೃಕ್ಷ ಸಮಾರೂಢ ನಾನಾವರಣ ವಿಹಂಗಮಾಹ ಪ್ರಭಾತೆ ದಿಕ್ಷು ದಶಿಷು ತತ್ರ ಕಾ ಪರಿವೇದನ ಅಂತ ಹೇಳಿದ್ದಾರೆ. ಅಂದರೆ ಒಂದು ಮರದ ಮೇಲೆ ಅನೇಕ ರೀತಿಯಾದಂತಹ ಪಕ್ಷಿಗಳು ಕುಳಿತಿರ್ಕೊಂಡಿರುತ್ತೆ. ಆದರೆ ಮತ್ತೆ ಬೆಳಗಾದ ಕೂಡಲೇ ಎಲ್ಲವೂ 10 ದಿಕ್ಕುಗಳಿಗೆ ಹಾರುವಂತೆ ಸಂಸಾರದಲ್ಲಿ ಯಾರಿಗೆ ಮೊದಲು ಮರಣ ಸಂಭವಿಸುವುದೋ ತಿಳಿಯದು. ಯಾರೂ ಶಾಶ್ವತವಲ್ಲ ಅನ್ನುವಂತಹ ವೈರಾಗ್ಯ ಭಾವನೆ ಇರಬೇಕು ಅಂತ ಹೇಳಿದ್ದಾರೆ ಚಾಣಕ್ಯರು.